ಪಾಳು ಬಿದ್ದ ಕೊಂಪೆಯಾಗಿದೆ ಶಿರಾದಲ್ಲಿರುವ ರೈತ ಭವನ. ಮೂಲಭೂತ ಸೌಕರ್ಯವಿಲ್ಲದೆ ರೈತರು ಜನರ ಪರದಾಟ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ನೋ ಯೂಸ್. ನಿರ್ವಹಣೆ ಇಲ್ಲದೆ ಶಿರಾದ ರೈತ ಭವನ ಪಾಳುಬಿದ್ದ ಸ್ಥಿತಿಯಲ್ಲಿದ್ದು, ಕೋಣೆಗಳು ಸ್ವಚ್ಛತೆ ಇಲ್ಲದೆ, ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ, ವಿದ್ಯುತ್ ದೀಪಗಳು ವ್ಯವಸ್ಥೆ ಇಲ್ಲದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಕಟ್ಟಡಗಳು ಬೀಗ ಹಾಕುವ ಪದ್ಧತಿ ಇಲ್ಲದಿರುವುದರಿಂದ ಉಪಯುಕ್ತಕ್ಕೆ ಬಾರದಂತಾಗಿದೆ. ಇದರಿಂದ ರೈತರಿಗೆ ಯಾವುದೇ ಅನುಕೂಲವಾಗ್ತಾ ಇಲ್ಲ ಎಂಬ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಹೌದು, ಶಿರಾದ ಎಪಿಎಂಸಿಯಲ್ಲಿ ಇದ್ದರೂ ಇಲ್ಲದಂತಾಗಿದೆ ಈ ರೈತ ಭವನ. ಈ ಭವನ 2000 ಇಸ್ವಿಯಲ್ಲಿ ಕಟ್ಟಲಾಗಿದ್ದು, ಇದುವರೆಗೂ ಸರಿಯಾದ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ. ಇಲ್ಲಿ ರೈತರು ಹಾಗೂ ಕಾರ್ಮಿಕರಿಗೆ ಅಗತ್ಯ ಸೌಲಭ್ಯಗಳಿಲ್ಲ. ಸಾರ್ವಜನಿಕ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಈ ರೈತ ಭವನದ ಬಗ್ಗೆ ಏನಾದ್ರೂ ಕೇಳಿದ್ರೆ ಇಲ್ಲಿ ಏನೂ ಸರಿಯಿಲ್ಲ ಅನ್ನೋ ಮಾತೊಂದೇ ಕೇಳಿಬರ್ತಾ ಇದೆ. ಇನ್ನು ರೈತ ಭವನ ಸುಣ್ಣ ಬಣ್ಣ ಕಾಣದೆ, ದುರಸ್ತಿಯೂ ಆಗದೆ, ಸ್ವಚ್ಛತೆ ಇಲ್ಲದೆ ಪಾಳು ಬಿದ್ದಿದೆ. ಜೊತೆಗೆ ಇಲ್ಲಿನ ಆವರಣದಲ್ಲಿರುವ ಸಾರ್ವಜನಿಕ ಶೌಚಾಲಯ ಇದ್ದರೂ ಇಲ್ಲದಂತಾಗಿದೆ. ಶೌಚಾಲಯದ ಕೊರತೆಯಿಂದ ಜನರು ಎಲ್ಲಂದರಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದು, ಇದರಿಂದಾಗಿ ನೈರ್ಮಲ್ಯಕ್ಕೆ ಕುತ್ತು ಬಂದಿದೆ. ಇಲ್ಲಿಗೆ ಬರುವ ಮಹಿಳಾ ಕಾರ್ಮಿಕರು ಮತ್ತು ರೈತ ಮಹಿಳೆಯರ ಸಂಕಷ್ಟವನ್ನ ಹೇಳತಿರದಾಗಿದೆ. ಇನ್ನು ಮಾರುಕಟ್ಟೆಯು ಹಲವು ವರ್ಷಗಳಿಂದ ಸೌಕರ್ಯದ ಕೊರತೆ ಎದುರಿಸ್ತಾ ಇದ್ದು, ರೈತರಿಗೆ ಉಳಿದುಕೊಳ್ಳಲು ಕೋಣೆಗಳಿದ್ದರೂ ವಿದ್ಯುತ್ ದೀಪದ ವ್ಯವಸ್ಥೆಯಿಲ್ಲ. ಇತ್ತ ಮಾರುಕಟ್ಟೆಯ ಪ್ರಾಂಗಣದಿಂದ ಸರಿಯಾಗಿ ಕಸ ವಿಲೇವಾರಿ ಆಗ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಜೊತೆಗೆ ದೂರಗಳಿಂದ ಬರುವ ರೈತರು ಸೊಳ್ಳೆಗಳ ಕಾಟದಿಂದಲೇ ಮಲಗುವುದು ಅನಿವಾರ್ಯ ಆಗಿದೆ. ಕೊಠಡಿ ತುಂಬಾ ಜೇಡ ತುಂಬಿದ್ದು, ಬೀದಿ ನಾಯಿಗಳ ಹಾವಳಿಯೂ ಇದೆ ಎಂದು ರೈತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಅಂದ್ರೆ ಯಾರು ಸರಿ ನಮ್ಗೆ ಏನು ರೆಸ್ಪಾನ್ಸ್ ಇಲ್ಲ. ಇಲ್ಲೆಲ್ಲ ನಾವು ನಾವೆಲ್ಲ ಬಂದು ಉಳ್ಕೊಳ್ಳೋದಕ್ಕೆ ಇದಿಲ್ಲ, ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಇಲ್ಲೆಲ್ಲ ಬಂದು ಲೈಟ್ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿ ರೈತ ಭವನ ಮಾಡಿದ್ದಾರೆ ಉಳ್ಕೊಳ್ಳೋದಕ್ಕೆ, ಅದನ್ನೆಲ್ಲ ಜಾಡ್ ಕಟ್ಟಿದೆ. ಇಲ್ಲೊಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ರೋಡ್ ಎಲ್ಲ ಕ್ಲೀನ್ನೆಸ್ ಇಲ್ಲ. ಎಲ್ಲ ಸುಮ್ಮನೆ ಗೋಡನ್ ಮಾಡಿದ್ರೆ ಅದರಿಂದ ಏನು ನಮ್ಗೆ ಯಾರಿಗೂ ಉಪಯೋಗ ಆಗ್ತಿಲ್ಲ. ಇಲ್ಲೆಲ್ಲ ಎಷ್ಟೊಂದು ಗೋಡನ್ಗೆಲ್ಲ ಇದೆ, ಅದರಲ್ಲೆಲ್ಲ ಸ್ಟೋರ್ ಮಾಡ್ತಿದ್ದಾರೆ. ಅದರಿಂದ ಎಷ್ಟೋ ಆದಾಯ ಬರುತ್ತೆ. ಅದನ್ನೆಲ್ಲ ಏನು ಮಾಡ್ತಿದ್ದಾರೆ ಇಲ್ಲಿ ಶಿರಾದಲ್ಲಿ, ಅಂದ್ರೆ ಶಿರಾ ತಾಲೂಕು ಎಷ್ಟು ದೊಡ್ಡದಿದೆ, ಆದ್ರೂ ಇಲ್ಲೆಲ್ಲ ಎಷ್ಟೋ ಒಂದ್ ಸ್ವಲ್ಪ ಜನ ಎಲ್ಲ ಬಂದು ರೈತರಿಗೆ ಏನಾದ್ರು ಉಪಯೋಗ ಆಗ್ಬೇಕು ಇಲ್ಲಿಂದ. ಆದ್ರೆ ಯಾರಿಗೂ ಇಲ್ಲಿ ಏನು ಉಪಯೋಗ ಆಗೋದಿಲ್ಲ. ಮಧ್ಯವರ್ತಿಗಳು ಯಾರಿಗೂ ಒಂದು ಉಪಯೋಗ ಆಗುತ್ತೆ. ಅದರಲ್ಲಿ ನಮ್ಮ ರೈತರಿಗೆ ತುಂಬಾ ಸ್ವಲ್ಪ ಎಲ್ಲ ಸರ್ಕಾರದಿಂದ ಯಾವುದೇ ಸ್ಕೀಮ್ಸ್ ಗೊತ್ತಿಲ್ಲ. ಸ್ವಲ್ಪ ಏನಾದ್ರು ಉಪಯೋಗ ಆಗೋ ತರ ಮಾಡ್ಕೊಬೇಕಂತ ನಾವು ಕೇಳ್ಕೊಂತೇವೆ. ಇನ್ನು ಎಪಿಎಂಸಿಯಲ್ಲಿ ರಾಗಿ, ಶೇಂಗಾ, ತೆಂಗಿನಕಾಯಿ, ಹೆಸರು, ಕಡಲೆಕಾಳು ಸೇರಿದಂತೆ ಹಲವಾರು ವಹಿವಾಟು ನಡೆಸುತ್ತೆ. ವಾಣಿಜ್ಯ ಮಳಿಗೆ, ಗೋದಾಮು, ಬಾಡಿಗೆ ಸೇರಿದಂತೆ ಹಲವು ಮೂಲಗಳಿಂದ ಲಕ್ಷಾಂತರ ಆದಾಯ ಬರ್ತಾ ಇದೆಯಂತೆ. ಮಾರುಕಟ್ಟೆಯಲ್ಲಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಶಾಖೆ ಇಲ್ಲ. ಇದ್ದಿದ್ರೆ ರೈತರು ಮತ್ತು ದಲ್ಲಾಳಿಗಳಿಗೆ ವ್ಯವಹರಿಸಲು ಅನುಕೂಲವಾಗ್ತಾ ಇತ್ತು ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವ ಈ ರೈತ ಭವನವು ಇಂದು ಪಾಳು ಬಿದ್ದ ಕೊಂಪೆಯಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಶಿಥಿಲಾವಸ್ಥೆ ತಲುಪ್ತಾ ಇರುವ ರೈತ ಭವನಕ್ಕೆ ಮುಕ್ತಿ ನೀಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.